ತಿರಸ್ಕಾರ ಮಾಡಿದೆ ಸರ್. ಇಷ್ಟೊತ್ತು ಹೇಳಿದೆ, ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ. ನಾನು ಘನ ಉಚ್ಚ ನ್ಯಾಯಾಲಯ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇನ್ನೊಬ್ಬ ನ್ಯಾಯಮೂರ್ತಿಗಳು ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ಈ ಕೂತು ನಮಗೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ಇವತ್ತು ಬೆಳಿಗ್ಗೆ ನನ್ನ ಸ್ನೇಹಿತರು ಶಾಸಕರು ಪೊನ್ನಣ್ಣ ಅವರು ಹೇಳ್ದಾಗ್ಲೇ ನಮ್ಗೆ ಗೊತ್ತಾಗಿದ್ದು 10 ಕಾಲಿಗೆ. ಅದೂ ಅವ್ರ ಸ್ನೇಹಿತರು ಯಾರೋ ಅವ್ರಿಗೆ ಹೇಳಿದ್ದು, ಇದರ ಸುಪ್ರೀಂ ಕೋರ್ಟಲ್ಲಿ ಇವರು ಇ ಡಿ ಅವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅಂತೇಳಿ. ಅದಾದಮೇಲೆ ನಾವು ಪ್ರೊಸೀಡಿಂಗ್ಸ್ ನೋಡೋಕ್ಕೆ ಕೂತವಾಗ ಇವತ್ತು ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪನ್ನು ನಮ್ಮ ಪರವಾಗಿ, ನನ್ನ ಪರವಾಗಿ ಮತ್ತು ಪಾರ್ವತಿ ಮೇಡಮ್ ಪರವಾಗಿ ಏನು ತೀರ್ಪನ್ನು ಕೊಟ್ಟಿದ್ರು, ಆ ತೀರ್ಪನ್ನು ಇವತ್ತು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯ ನ್ಯಾಯಾಧೀಶರು, ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಇದು ನ್ಯಾಯಕ್ಕೆ ಸಿಕ್ಕಂತಹ ಜಯ, ಸಂವಿಧಾನಕ್ಕೆ ಸಿಕ್ಕಂಥ ಜಯ. ನಮಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟೇ ನಮಗೆ ದೇವಸ್ಥಾನದ ಥರ. ಸೊ ಅವರು ಈ ಕ್ಷುಲ್ಲಕ ರಾಜಕಾರಣಿಗಳು, ಬಿ ಜೆ ಪಿಯವರು, JDS ಅವರು, ನಾವು ಮಾಡಿದ ತಪ್ಪನ್ನು ಮೇಡಮ್ ಪಾರ್ವತಿ ಅವರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದೆ ಅಂತ ಕ್ಷುಲ್ಲಕವಾಗಿ ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಇವರಿಗೆಲ್ಲ ಸರಿಯಾದ ಮಂಗಳಾರತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿಡ್ದಿದೆ. ಇನ್ಮೇಲೆ ಅದನ್ನು ಈ BJPಯವರು, JDS ಅವರು ಈ ಕ್ಷುಲ್ಲಕವಾದ ಈ ಕ್ಲಾಸ್ಲೆಸ್ ಪೊಲಿಟಿಕ್ಸ್ ಇದೆಯಲ್ಲ, ಅದನ್ನು ಬಿಡಬೇಕು. ಅದನ್ನು ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ, ನಿಮ್ದೇನಾದರೂ ಇದ್ದರೆ ಅದು ಎಲೆಕ್ಷನ್ಸಲ್ಲಿ ತೋರಿಸಿ ಈ ವೇದಿಕೆಯನ್ನು ನೀವು ಬಳಸ್ಕೋಬೇಡಿ ಅಂತ ಹೇಳಿದೆ. ಆದ್ದರಿಂದ ಅವ್ರಿಗೆ ಮಂಗಳಾರತಿ ಆಗಿದೆ. ಇನ್ನು ಮುಂದೆ ಆದ್ರೂ BJPಯವರು, JDS ಅವರು ಈ ಥರ ಕ್ಷುಲ್ಲಕ ರಾಜಕಾರಣ ಮಾಡುವುದನ್ನು ಬಿಟ್ಟು ಜನಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಅವರು ಇದರಿಂದಾದ್ರೂ ಆ ಪರಮಾತ್ಮ ಅವರಿಗೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ BJP ಮತ್ತು JDS ಅವರು ಹೋರಾಟ ಮಾಡಿದರು. ಅದ್ರ ಮಧ್ಯೆ ಇವತ್ತು ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ ಕೂಡ ಅಧಿಕೃತವಾಗಿ ಹೇಳಿದೆ. ಇದೊಂದು ದೊಡ್ಡ ಜಯ ಅಲ್ವಾ ಸರ್ ನಿಮಗೆ? ಯಾರಿಗೆ ಹೋರಾಟ, ಏನಕ್ಕೆ ಹೋರಾಟ? ರಾಜಕಾರಣಕ್ಕಾಗಿ ಹೋರಾಟ, ವಿರೋಧ ಪಕ್ಷಗಳನ್ನು ದಮನಿಸುವಂಥ ಹೋರಾಟ, ವಿರೋಧ ಪಕ್ಷಗಳನ್ನ ಕೆಡುವಂತಹ ಹೋರಾಟವನ್ನು ಇವತ್ತು ಅವರು ಮಾಡಿದರು. ವಿರೋಧ ಪಕ್ಷದವರು ಅಂದರೆ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿರೋದು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ. ಅದನ್ನು ಸಹಿಸ್ಕೊಳ್ಲಾರ್ದಿರ ಈ ಥರ ಕ್ಷುಲ್ಲಕವಾದ ವಿಚಾರಗಳನ್ನ ತಗೊಂಡು ಹೋದರು. ಆ ಕ್ಷುಲ್ಲಕವಾದ ವಿಚಾರಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಳ್ಳೆ ತೀರ್ಪನ್ನು ಕೊಟ್ಟಿದೆ. ಅವರಿಗೆ ನಾವು ಆಭಾರಿಯಾಗಿರ್ತೀವಿ. ಪರ್ಸನಲಿಯಾಗಿ ನಿಮ್ಮ ಮೇಲೆ ತುಂಬಾ ಆರೋಪ ಮಾಡಿದ್ರು, ನಿಮ್ಮ ಮೇಲೆ ಸಣ್ಣ ಪುಟ್ಟದ ಆರೋಪ ಮಾಡಿದ್ರು, ಅದ್ರ ಬಗ್ಗೆ ಸರ್ ಇನ್ನೊಂದು ನಮ್ಮ ಜೊತೆ ಇದಿಷ್ಟು ಪೊನ್ನಣ್ಣ ಮತ್ತು ಸಚಿವರಾದಂಥ ಭೈರತಿ ಸುರೇಶ್ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.